ಶಿಗ್ಗಾವಿಯಲ್ಲಿ ದೇಗುಲದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದೇಗುಲದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಆರೋಪ. ಶಿಗ್ಗಾವಿಯಲ್ಲಿ ಭುಗಿಲದ ಆಕ್ರೋಶ. ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಸ್ಥಳೀಯರು. ಆಗಸ್ಟ್ 26ರಂದು ಶಿಗ್ಗಾವಿ ಬಂದ್ಗೆ ಪ್ರಮೋದ್ ಮುತಾಲಿಕ್ ಕರೆ ನೀಡಿದ್ದಾರೆ. ಈದ್ ಮಿಲಾದ್ ದಿನವೇ ಶಿಗ್ಗಾವಿ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಆರೋಪಿಗೆ ಜಾಮೀನು ನೀಡದಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯ. ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಹೋರಾಟಕ್ಕೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕರಣದ ಹಿಂದೆ ಷಡ್ಯಂತ್ರವಿದೆಯಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಆಳವಾದ ತನಿಖೆಗೆ ಆಗ್ರಹ ಮಾಡಲಾಗ್ತಾ ಇದೆ. ಶಿಗ್ಗಾವಿ ದೇಗುಲದ ಘಟನೆ ಖಂಡಿಸಿ ಮತ್ತಷ್ಟು ಹೋರಾಟದ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಶಿಗ್ಗಾವಿಯಲ್ಲಿ ದೇಗುಲದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿರುವ ವ್ಯಕ್ತಿಯ ಮೇಲೆ ಆರೋಪವನ್ನ ಮಾಡಲಾಗಿದೆ. ಶಿಗ್ಗಾವಿಯಲ್ಲಿ ಆಕ್ರೋಶ ಭುಗಿಲೆದ್ದಿರುವಂತದ್ದು. ಆರೋಪಿಯನ್ನ ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಆಗಸ್ಟ್ 26ರಂದು ಶಿಗ್ಗಾವಿ ಬಂದ್ಗೆ ಪ್ರಮೋದ್ ಮುತಾಲಿಕ್ ಕರೆಯನ್ನ ಕೂಡ ನೀಡಿದ್ದಾರೆ. ಏನು ಈದ್ ಮಿಲಾದ್ ದಿನಾನೇ ಶಿಗ್ಗಾವಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆರೋಪಿಗೆ ಜಾಮೀನು ನೀಡಬಾರದು ಎಂದು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಘಟನೆಯನ್ನ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಹೋರಾಟಕ್ಕೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ, ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕರಣದ ಹಿಂದೆ ಷಡ್ಯಂತ್ರ ಏನಾದ್ರೂ ಇದೆಯಾ ಅನ್ನೋ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದೆ. ಆಳವಾದ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ. ಶಿಗ್ಗಾವಿ ದೇಗುಲದ ಘಟನೆಯನ್ನ ಖಂಡಿಸಿ ಮತ್ತಷ್ಟು ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಶಿಗ್ಗಾವಿ ಪಟ್ಟಣದ ಟ್ಯಾಕ್ಸಿ ಸ್ಟ್ಯಾಂಡ್ ಬಳಿ ಇರೋ ಐತಿಹಾಸಿಕ ಶ್ರೀ ಆಂಜನೇಯ ಸ್ವಾಮಿ ಮತ್ತೆ ಬನ್ನಿ ಮಹಾಕಾಳಿ ದೇವಾಲಯದ ಆವರಣದಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೆದಿರೋ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ದುಷ್ಕೃತ್ಯವನ್ನ ಖಂಡಿಸಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಆಗಸ್ಟ್ 26 ಈದ್ ಮಿಲಾದ್ ದಿನದಂದು ಶಿಗ್ಗಾವಿ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ದೇವಾಲಯದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದನ್ನ ಪ್ರಶ್ನಿಸಿದ ಸ್ಥಳೀಯ ಯುವಕರಿಗೆ ನಿಂದಿಸಿದ ಆರೋಪಿ ಜಾಫರ್ ಎಂಬಾತನನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಕೃತ್ಯದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆಯಾ? ಆಳವಾದ ತನಿಖೆ ನಡೆಸಬೇಕೆಂದು ಸ್ಥಳೀಯರು ಹಾಗೂ ಹಿಂದೂ ಸಂಘಟನೆಗಳು ಆಗ್ರಹವನ್ನ ಮಾಡಿವೆ. ದೇಗುಲಕ್ಕೆ ಅಪಚಾರ ಎಸಗಿದ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಆತನಿಗೆ ಜಾಮೀನು ನೀಡಬಾರದು ಅನ್ನೋ ಹೇಳಿಕೆಗಳು ಕೇಳಿ ಬರ್ತಾ ಇವೆ. ಜಿಲ್ಲಾಡಳಿತ ಹಾಗೂ ಪೊಲೀಸರನ್ನ ಒತ್ತಾಯಿಸಿದ್ದಾರೆ ಹಿಂದೂ ಸಂಘಟನಾಕಾರರು. ಈ ಕೃತ್ಯದ ಹಿಂದೆ ಸ್ಥಳೀಯ ನಾಯಕರು ಹಾಗೂ ಮೌಲ್ವಿಗಳ ಷಡ್ಯಂತ್ರ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾನ್ಗಲ್ ಮೂಲದವರನ್ನ ಅಕ್ರಮವಾಗಿ ಕರೆತದ್ದು ಮತದಾರರನ್ನಾಗಿ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಶಾಸಕ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಜಿಲ್ಲೆಯಲ್ಲಿ ಸಾಲು ಸಾಲು ಘಟನೆಗಳ ಮೂಲಕ ಹಿಂದೂಗಳನ್ನ ಕೆರಳಿಸಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಿಂದೂಗಳು ಜಾಗೃತರಾಗಬೇಕು ಹಾಗೂ ಹೋರಾಟಕ್ಕೆ ಹಿಂಜರಿಬಾರದು ಅನ್ನೋ ಕರೆಯನ್ನ ನೀಡ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಿಸಲಾಗಿದೆ. ಇಲ್ಲಿ ಬಂದು ಹೇಗೆ ಅವನು ಬಂದ, ಯಾಕೆ ಬಂದ, ಯಾವುದರ ಸಲುವಾಗಿ ಬಂದ, ಮನಿ ಕೊಟ್ಟಿದ್ದನ್ನ ರದ್ದು ಮಾಡಬೇಕು. 2, 3ನೇದು ನಮ್ಮ ಮಂಪರ್ ಪರೀಕ್ಷೆ ಮಾಡಬೇಕು. ಬರೇ ಅವನಲ್ಲ, ಮೊಹಮ್ಮದ್ ಜಾಫರ್ ಅಲ್ಲ, ಅವನ ಹಿಂದೆ ಶಕ್ತಿ ಇದೆ, ಮುಲ್ಲಾ ಮೌಲ್ವಿಗಳಿದ್ದಾರೆ. ಅವ್ರು ಯಾರು ಅಂತ ಅನ್ನೋದು ಗೊತ್ತಾಗೋ ದೃಷ್ಟಿಯಿಂದ ಮಂಪರ್ ಪರೀಕ್ಷೆ ಮಾಡಬೇಕು. 4ನೇದು ಈ ಬಾರ್ ಅಸೋಸಿಯೇಷನ್ ವಕೀಲರ ಸಂಘಕ್ಕೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಮುಸ್ಲಿಂ ಲಾಯರ್ ಇರ್ಬೋದು, ಹಿಂದೂ ಲಾಯರ್ ಇರ್ಬೋದು, ಯಾವುದೇ ಲಾಯರು ಅವನಿಗೆ ವಕಾಲತ್ತು ಹಾಕಂಗಿಲ್ಲ. ಇದು 4ನೇದು. ಇನ್ನು ಈ ದೇವಸ್ಥಾನದ ಅಪವಿತ್ರ ಮಾಡಿದಾನೆ, ಉದ್ಧಾರ ಮಾಡಕ್ಕೆ, ಜೀರ್ಣೋದ್ಧಾರ ಮಾಡಕ್ಕೆ ನಮಗೆ ಇಲ್ಲಿ ಸರ್ಕಾರದಿಂದ
10 ಲಕ್ಷ ರೂಪಾಯಿ. ಅವನು ನಾಲ್ಗಿಂತ ತೊಳಿಬೇಕು ನಾಲ್ಗಿಂತ ಹುಚ್ಚಿ ತೊಳಿಬೇಕವ. ಅವರು ಹುಚ್ಚಿ ಕುಡಿಯಂಗಿಲ್ಲ ಅಂತ ಹುಚ್ಚಿ ಅವ್ನು ನಾಲ್ಗೆ ತೊಳಿದ್ರಿ ಬಂದ್ರೆ ಕೊಂದ ಅದ್ ಹೇಳ್ರಿ ಅವ್ರು ಗೌರ್ಮೆಂಟ್ಗೆ ಅವ್ನ ನಾಲ್ಗೆ ಹಚ್ಚ ಅಂತ ಹೇಳ್ರಿ ಇಲ್ಲಿ. ಅದಕ್ಕೆ ನಾಲ್ಗೆ ಹಚ್ಚ ಅಂತ ಹೇಳ್ರಿ ಅವ್ರು. ನಾನು ಏನು ಈ ಘಟನೆ ಆಗಿದೆ, ಈ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿ ಸರ್ಕಾರ ಅನುದಾನ ಕೊಡಬೇಕು. ದೊಡ್ಡ ದೇವಸ್ಥಾನ ಕಟ್ಟವ್ರು ನಾವು ಮತ್ತು ಆ ಸಮಾಜದವರು ಪಠಾಣ ಸಹಿತ ಮಾನ್ಯ MLA ಪಠಾಣದವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಕ್ಷಮೆ ಕೇಳಬೇಕು ಹಿಂದೂ ಸಮಾಜದ್ದು. ಮತ್ತು ಮುಲ್ಲಾ ಮೌಲ್ವಿಗಳು ಯಾರು ಅವ್ರು ಮುಸ್ಲಿಂ ಸಮಾಜದ ಕಮಿಟಿಯವರು ಇದ್ದಾರೆ, ಕ್ಷಮೆ ಕೇಳಬೇಕು. ನಮ್ಮ ದೇವರು, ನಮ್ಮ ಧರ್ಮ, ಹಿಂದೂಗಳು ನಿಮಗೆ ಏನೇನೂ ತೊಂದರೆ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಆದ್ರೆ ಈ ರೀತಿ ಮಾಡಿದ್ರೆ ಬಿಡುವುದು ಇಲ್ಲ. ಸೊ ಅವನ ಮನೆಯನ್ನ ಎಲ್ಲಿ ಮಾಡಿ ತೋರ್ಸ್ ನಡಿ, ಎಲ್ಲಿ ಏನ್ ಮಾಡಿ ತೋರ್ಸ್ ನಡಿ, ನಡಿ ಇವತ್ತು ತೋರ್ಸ್ ನಡಿ, ತೋರ್ಸಿ ಎಲ್ಲಿ ಏನ್ ಮಾಡಿ ತೋರ್ಸಿ ಏನ್ ಮಾಡಿ ನೋಡಿ ತೋರ್ಸ್ ನಡಿ ಎಲ್ಲಿ